ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಇವತ್ತು ಮನೇಲೇ ಮಟನ್ ಲೆಗ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೋಣ. ತುಂಬ ಸೊಗಸಾಗಿರುತ್ತೆ, ರುಚಿಯಂತೂ ಅದ್ಭುತವಾಗಿರುತ್ತೆ. ಈ ಬಾಣಂತಿರಿಗೆ ಈ ಸಾಂಬಾರು ಹೇಳಿ ಮಾಡಿಸಿ ಸಾಂಬಾರು. ಸ್ಟ್ರೋಕ್ ಹೊಡೆದಿರೋರಿಗೆ ಅಥವಾ ಕ್ಯಾಲ್ಶಿಯಮ್ ಎಲ್ಲ ಸ್ವಲ್ಪ ಕಮ್ಮಿ ಇರೋರಿಗೆ, ಸ್ವಲ್ಪ ವೀಕ್ ಇರೋ ವ್ಯಕ್ತಿಗಳಿಗೆ ನೀವು ಇದನ್ನು ಮಾಡಿಕೊಟ್ರೆ ಒಳ್ಳೆಯದು. ಮನೇಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿತ್ತು ಮತ್ತು ಸೊಗಸಾಗಿತ್ತು. ಇದನ್ನು ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಚಿಕ್ಕ ಮಕ್ಕಳಿಂದ ಹಣ್ಣಾಗಿರೋ ಮುದುಕರ್ವರೆಗೂ ನಾವು ಇದನ್ನು ಅವ್ರು ಕೊಡ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಮಾಡೋದು ಕೂಡ ತುಂಬ ಈಸಿಯಾಗಿದೆ ಮನೇಲೇ. ನಾನಿಲ್ಲಿ ಒಂದು 6ರಿಂದ 7 ಮಟನ್ ಲೆಗ್ ಕಾಳುಗಳನ್ನ ತೊಗೊಂಡಿದ್ದೀನಿ. ಮೇಕೆ ಕಾಲು ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಈ ಸೂಪ್ ಬೆಳಗ್ಗೆ ಹೊತ್ತು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾಲ್ಶಿಯಮ್ ಕೂಡ ಬರುತ್ತೆ. ನೋಡ್ತಿದ್ರಲ್ಲ, ನಾನಿಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದ್ಸಲಿ ಒಂದು ಕುಕ್ಕರಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಎಣ್ಣೆನೇ ಕಮ್ಮಿ ಇರಲಿ, ಯಾಕಂದರೆ ಸೂಪಲ್ಲೇ ಎಣ್ಣೆ ಬಿಡೋದ್ರಿಂದ ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಒಂದು 2ರಿಂದ 2 ಸಣ್ಣಕ್ಕೆ ಹೆಚ್ಚಿರೋ ಅಂಥ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1ರಿಂದ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊತಾ ಇದ್ದೀನಿ. ಇದು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ದೇಹದಲ್ಲಿ, ಮತ್ತು ಏನಾದರೂ ಸ್ಮೆಲ್ ಇದ್ದರೆ ಕೂಡ ಹೋಗ್ಬಿಡುತ್ತೆ. ನೋಡ್ತಿದ್ರಲ್ಲ, ಹೀಗೆ ಒಂದು ತಿಂಗಳಿಗೊಂದ್ಸತಿ 2 ತಿಂಗಳಿಗೊಂದ್ಸತಿ ಈ ಲೆಗ್ ಸಾಂಬಾರು ಅಥವಾ ಸೂಪ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಟನ್ಗಿಂತಲೂ ಒಳ್ಳೆಯದು ಅಂತ ಹೇಳ್ಬೋದು. ಈಗೆಲ್ಲ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾನಿಲ್ಲಿ ಈ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿರೋ ಕಾಳನ್ನ ಚೆನ್ನಾಗಿ ಹಾಕ್ತಾಯಿದ್ದೀನಿ. ನೋಡ್ತಿದ್ರಲ್ಲ, ಈಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕಾಲಿಗೆ ಹೊಂದ್ಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ ಇದು ಮುಳುಗೋವರೆಗೂ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು 4ರಿಂದ 5 ಕೂಗಷ್ಟು ಕೂಗಿಸ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇ ಸತಿಗೆ ಈ ಥರ ಕೂಗಿಸ್ಕೊಬಿಟ್ರೆ ನಮಗೆ ಸೂಪೆಲ್ಲ ನೀಟಾಗಿ ಈಸಿಯಾಗಿ ಈಚೆಗೆ ಹೊರಗೆ ಬಂದಿರುತ್ತೆ. ಅವಾಗ ಮಸಾಲೆ ಹಾಕಿ ನಾವು ಕೂಗಿಸ್ಬೋದು. ಡೈರೆಕ್ಟಾಗಿ ಕೂಡ ನೀವು ಇದಕ್ಕೆ ಮಸಾಲೆ ಹಾಕಿ ಕೂಗಿಸ್ತಾರೆ. ಆದರೆ ಈ ಪ್ರೋಸೆಸ್ಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೋಡ್ತಿದ್ರಲ್ಲ, ಅದು ಕಾಲು ಮುಳುಗುವಷ್ಟು ನಾನಿಲ್ಲಿ ಒಂದು ಚೊಂಬಷ್ಟು ಅಥವಾ 2-3 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಈಗ ಮುಚ್ತಾ ಇದ್ದೀನಿ ಸ್ನೇಹಿತರೆ. ಈಗ ಒಂದು 3ರಿಂದ 4 ಕೂಗಾದರೂ ನೀವು ಇದನ್ನು ಕೂಗಿಸ್ಕೋಣ. ಈಗ ಈಸಿಯಾಗಿ ಮಸಾಲೆ ಮಾಡ್ಕೊಬಿಡೋದು ನೋಡ್ಕೊಬಿಡೋಣ ಬನ್ನಿ. ಈಗ ಒಂದು ಬಾಣಲೆಯಲ್ಲಿ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ. ಖಾರದ ಪುಡಿ ಹಾಕೋತಲ್ಲ, ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವಾಗಲೂ ಇದೇ ಥರ ಮಾಡೋದು. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4-5, ಗುಂಟೂರು ಮೆಣಸಿನ್ಕಾಯಿ ಒಂದು 4-5 ಹಾಕ್ಕೊಂಡಿದ್ದೀನಿ. ಒಂದು 10ರಿಂದ 12 ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಕಲ್ಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 2 ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ರಫಾಗೆ ಹೆಚ್ಚಿದ್ದೀವಿ. ಈ ಥರ ಹಾಕ್ಕೊಬಿಡಿ, ಇದಕ್ಕೆ ರುಬ್ಬಕ್ಕೆ ಚೆನ್ನಾಗಿರುತ್ತೆ. ಮತ್ತು ಶುಂಠಿನ ಒಂದು ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಧಾರಾಳವಾಗಿ ನಾಟಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಹಳ್ಳಿ ಸ್ಟೈಲಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾಟಿ ಬೆಳ್ಳುಳ್ಳಿ, ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 2ರಿಂದ 3 ಗೆಡ್ಡೆಯಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲವಂಗ ಹಾಕ್ಕೊತಿದ್ದೀನಿ, 4ರಿಂದ 5 ಲವಂಗ, ಒಂದು 10ರಿಂದ 12 ಕಾಳಷ್ಟು ಹಾಕ್ಕೊಂಡು, ಒಂದು ಟೊಮೊಟೊನ ರಫ್ ಮಾಡಿ ಕುಯ್ಕೊಂಡಿದ್ದೀನಿ. ಇದು ಗೋಡಂಬಿ, ಸಣ್ಣಕ್ಕೆ ಗೋಡಂಬಿ ಬರುತ್ತೆ. ಇದನ್ನು ಸಾಂಬಾರಿಗೋಸ್ಕರನೇ ಯೂಸ್ ಮಾಡ್ತಾರೆ. ಮಿಲ್ಟ್ರಿ ಹೋಟೆಲ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ನಿಮ್ಗೆ ಈಸಿಯಾಗಿ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ. ನಾನು ಯಾವಾಗಲೂ ಗಸಗಸೆ ಬದಲಾಗಿ ಇದನ್ನು ಬಳಸ್ತೀನಿ. ಗಸಗಸೆ ಕೂಡ ಇದೇ ಟೇಸ್ಟ್ ಕೊಡುತ್ತೆ. ಗಸಗಸೆ ಇದ್ದರೆ ಗಸಗಸೆ ಕೂಡ ಹಾಕ್ಕೊಳ್ಳಿ, ಇದನ್ನು ಸ್ಕಿಪ್ ಮಾಡಿ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಣ. 1 ಇಂಚಷ್ಟು ಚಕ್ಕೆ ಹಾಕ್ಕೊಳ್ಳಿ. ಚಕ್ಕೆ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಣ. ಮಿಕ್ಸ್ ಮಾಡಾದಮೇಲೆ ಸಣ್ಣ ಉರಿಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 2 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಾಕ್ಕೋತಾ ಇದ್ದೀನಿ. ಕಡಲೆ ಹಾಕ್ಕೊಂಡ್ರೆ ಸಾಂಬಾರು ತಿಕ್ಕಾಗಿ ಬರುತ್ತೆ, ಮಂದವಾಗಿ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಈಗ ಕಾಯಿ ತುರಿನ ಒಂದು 2
2ರಿಂದ 3 ಸ್ಪೂನಷ್ಟು ಕಾಯಿ ತುರಿನ ನಾನು ಮಿಕ್ಸಿಲಿ ಹೊಡೆದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಕೊಬ್ಬರಿ ಎಲ್ಲ ಕಾಯಿ ತುರಿನೇ ಇದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಸ್ನೇಹಿತರೆ. ಈಗೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಹಸಿಯಾಗಿ ಹಾಗೆ ಮಾಡ್ಬೋದು, ಆದರೆ ಅದು ಸ್ವಲ್ಪ ಟೇಸ್ಟ್ ಅದನ್ನು ಕೆಲವೊಬ್ಬರು ಇಷ್ಟಪಡಲ್ಲ. ನಮ್ಮ ಮನೇಲಿ ಯಾವಾಗಲೂ ಈ ಥರ ಹುರಿದು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹುರಿದು ಮಾಡಿ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ನೋಡ್ತಿದ್ರಲ್ಲ, ಈಗ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರಿದಾದ್ಮೇಲೆ ನಾನಿಲ್ಲಿ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಧನಿಯಾ ಪುಡಿನ ಒಂದು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 6 ಕಾಲು ತೊಗೊಂಡಿರೋದ್ರಿಂದ 3ರಿಂದ 4 ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದು ಮನೇಲೇ ಮಾಡಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಧ ಹರಿಯೋ ಥರ ಅಷ್ಟು ನುಣ್ಣಗೆ ಹರ್ಕೊಳ್ಬೇಕು. ನೀವು ಮಸಾಲೆ ಹೇಗೆ ಹರ್ಕೋತೀರೋ, ಹುರಿದು ಹರ್ಕೋತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ. ಅದರಿಂದ ಚೆನ್ನಾಗಿ ಹುರಿದು ಇವಾಗ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ 4ರಿಂದ 5 ಕೂಗ್ಸಿದ್ದೀವಿ. ನೋಡ್ತೀವಿ ಸ್ನೇಹಿತರೆ, ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿ ಬಂದಿದೆ ಅಂತ. ಇದನ್ನು ಸೂಪ್ನ ಉಪ್ಪು ಹಾಕಿ ಹಾಗೆ ಕುಡ್ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ನೋಡ್ತಿರಲ್ಲ, ಈಗ ನೋಡ್ತಾ ಇರ್ಬೋದು ಚರ್ಮ ಎಲ್ಲ ಈಚೆಗೆ ಬಂದಿರೋದ್ರಿಂದ ಇದು ಲೆಗ್ಗು ಬೆಂದಿದೆ ಅಂತ. ಇನ್ನೊಂದು 4 ಕೂಗು ನಾವು ಇದಕ್ಕೆ ಮಸಾಲೆ ಹಾಕಿ ಕೂಗ್ಸೋಣ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಈಗ ಇದೇ ಕುಕ್ಕರ್ಗೆ ನಾವು ಮಸಾಲೆ ರುಬ್ಬಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕೋಣ ಸ್ನೇಹಿತರೆ. ನೋಡ್ತಿದ್ದೀರಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಕನ್ಸಿಸ್ಟೆನ್ಸಿ ಇಷ್ಟು ಸಾಕು ಅನಿಸುತ್ತೆ. ನೀರು ನೋಡ್ತಿದ್ರಲ್ಲ, ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನು ಜಾರಲ್ಲಿರೋವಂಥ ನೀರು ಕೂಡ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ. ನಾವು ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ. ಸಾಂಬಾರು ಜಾಸ್ತಿ ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈ ಮಟನ್ ಸಾಂಬಾರು, ಈ ಥರ ಲೆಗ್ ಸಾಂಬಾರೆಲ್ಲ ಮಾಡ್ತಾಯಿದ್ದಾಗ ಜಾಸ್ತಿ ಗಟ್ಟಿಗಿದ್ದರೆ ಚೆನ್ನಾಗಿರಲ್ಲ, ಅಥವಾ ಸ್ವಲ್ಪ ನೀವು ತೆಳ್ಳಗೆ ಮಾಡ್ಕೊಳ್ಬೇಕು. ನೋಡ್ತಿದ್ರಲ್ಲ, ಹಾಗೆ ಟೇಸ್ಟು ಚೆನ್ನಾಗಿರೋದು. ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಬಿದಾಗ ಈ ಥರ ತೆಳ್ಳಗೆ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಾಗೋದು. ಈಗೆಲ್ಲ ಆಗಿದೆ. ಈಗ ಒಂದು 3ರಿಂದ 4 ಕೂಗನ್ನ ಕೂಗಿಸ್ಕೊಬಿಡೋಣ ಸ್ನೇಹಿತರೆ. ಇದು ಬಿಸಿ ಬಿಸಿ ಮುದ್ದೆಗೆ, ದೋಸೆಗೆ, ಇಡ್ಲಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ನು. ಮಕ್ಳಿಗಂತೂ ಮಾಡಿಕೊಟ್ರೆ ತುಂಬ ಈಸಿಯಾಗಿ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.